ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಹೇಳಿ ಟ್ವೀಟ್ ಮೇಲೆ ಟ್ವೀಟ್ ಮಾಡಲಾಗಿತ್ತು. ಅಭಿವೃದ್ಧಿ ಮರೆತ ಸರ್ಕಾರ ಅಂತ ಟೀಕೆ ಮಾಡಿದ್ದಂತಹ ಉದ್ಯಮಿಗಳು ಅವತ್ತು ಟೀಕೆ, ಇವತ್ತು ಅವರ ಜೊತೆ ಡಿಕೆಶಿ ಡಿನ್ನರ್ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಕಿರಣ್ ಮಜುಮ್ದಾರ್ ಶಾ, ಮೋಹನ್ ದಾಸ್ ಪೈ ಜೊತೆ ಡಿಕೆ ಡಿನ್ನರ್ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಸಮಸ್ಯೆ ಅಂತ ಟ್ವೀಟ್ ಮಾಡೋದಲ್ಲ, ಸಮಸ್ಯೆ ಏನು ಅನ್ನೋದನ್ನ ಗಮನಕ್ಕೆ ತೆಗೆದುಕೊಂಡು ಬನ್ನಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಹೇಳಿದ್ರು. ಡಿಕೆ ಶಿವಕುಮಾರ್ ಅವರ ಸಲಹೆಯ ಮೇರೆಗೆ ಡಿಕೆಶಿ ಜೊತೆ ಸಭೆಯನ್ನ ನಡೆಸಿದಂತಹ ಉದ್ಯಮಿಗಳು ಸಭೆಯಲ್ಲಿ ಟ್ರಾಫಿಕ್ ಸಮಸ್ಯೆ, ರಸ್ತೆ ಗುಂಡಿ ಮುಚ್ಚುವ ಬಗ್ಗೆ ಚರ್ಚೆಗಳು ಆಗಿದೆ. ಯಾವೆಲ್ಲ ಕ್ರಮಗಳ ಮೂಲಕ ಸಮಸ್ಯೆಯನ್ನ ಬಗೆಹರಿಸಬಹುದು ಅಂತ ಹೇಳಿ ಸಲಹೆಯನ್ನ ಕೂಡ ಕೊಟ್ಟಿದ್ದಾರೆ ಉದ್ಯಮಿಗಳು. ಸಮಸ್ಯೆ ಎಲ್ಲೆಲ್ಲಿದೆ ಸರ್ಕಾರದ ಗಮನಕ್ಕೆ ತೆಗೆದುಕೊಂಡು ಬನ್ನಿ ಅಂತ ಹೇಳಿದ್ರು ಡಿಕೆ ಶಿವಕುಮಾರ್ ಅವರು. ಬರೀ ಸರ್ಕಾರದ ಮೇಲೆ ನೀವು ಆರೋಪ ಪ್ರತ್ಯಾರೋಪ ಮಾಡುವುದಲ್ಲ, ಏನ್ ಸಮಸ್ಯೆಗಳಾಗ್ತಾ ಇದೆ ಆ ಸಮಸ್ಯೆಗೆ ನಾವು ಯಾವ ರೀತಿಯಾದಂತಹ ಪರಿಹಾರವನ್ನ ಕೊಡಬಹುದು, ಯಾವ ರೀತಿಯಾದಂತಹ ಸಲಹೆಗಳನ್ನ ಕೊಡಬಹುದು, ಅದನ್ನ ಮಾತ್ರ ಯಾರು ಹೇಳ್ತಾ ಇಲ್ಲ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಕಿಡಿಕಾರಿದ್ರು. ಅದರಂತೆಯೇ ಇದೀಗ ಡಿಕೆ ಶಿವಕುಮಾರ್ ಅವರ ಜೊತೆ ಡಿನ್ನರ್ ಮೀಟಿಂಗ್ ಅನ್ನ ನಡೆಸ್ತಾ ಇದ್ದಾರೆ ಉದ್ಯಮಿಗಳು. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಉಲ್ಲಾಸ್, ಉದ್ಯಮಿಗಳು ಯಾವಾಗ ಹೇಗೆ ಬೇಕಾದರೂ ಟರ್ನ್ ತೆಗೆದುಕೊಳ್ತಾರೆ, ಯಾವಾಗ ಏನ್ ಬೇಕಾದರೂ ಮಾಡ್ತಾರೆ, ಯಾವಾಗ ಏನ್ ಬೇಕಾದರೂ ಹೇಳಿಕೆ ಕೊಡ್ತಾರೆ, ತಮ್ಮ ಹೇಳಿಕೆ ಮೇಲೆ ಅವ್ರು ನಿಲ್ಲೋದಿಲ್ಲ ಅನ್ನೋದಕ್ಕೆ ಇದೊಂದು ಜಸ್ಟ್ ಉದಾಹರಣೆ ಅಂತ ಕಾಣಿಸುತ್ತೆ. ಡಿಕೆ ಶಿವಕುಮಾರ್ ಅವರು ಕೂಡ ತಮ್ಮ ಸಿಟ್ಟನ್ನ ಹೊರ ಹಾಕಿದ್ರು. ಬರೀ ಸಮಸ್ಯೆಗಳನ್ನು ಹೇಳ್ತೀರಿ, ಯಾವ ರೀತಿಯಾಗಿ ಪರಿಹಾರ ಮಾಡಬೇಕು ಅನ್ನೋದು ಹೇಳೋದಿಲ್ಲ, ಸಲಹೆಗಳನ್ನ ಕೊಡಿ ಅನ್ನುವಂತಹ ಮಾತುಗಳನ್ನ ಆಡಿದ್ರು. ಈಗ ಡಿನ್ನರ್ ಮೀಟಿಂಗ್ ಆಗಿದೆ. ಈ ಡಿನ್ನರ್ ಮೀಟಿಂಗ್ ಅಲ್ಲಿ ಯಾವೆಲ್ಲ ವಿಚಾರದ ಬಗ್ಗೆ ಚರ್ಚೆಗಳಾಗಿದೆ ಅಂತ ಹೇಳಿ. ರಮ್ಯಾ, ಬೆಂಗಳೂರಿನ ಅಭಿವೃದ್ಧಿ ವಿಚಾರದಲ್ಲಿ ಸರ್ಕಾರ ಕಣ್ಣೆತ್ತಿಕೊಳ್ತಿದೆ. ರಸ್ತೆ ಗುಂಡಿ ಆಗಿರ್ಬೋದು ಅಥವಾ ಟ್ರಾಫಿಕ್ ಸಮಸ್ಯೆಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಕ್ರಮಗಳನ್ನು ಕೈಗೊಳ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಉದ್ಯಮಿಗಳು ಅದನ್ನು ಪ್ರಮುಖವಾಗಿ ಮೋಹನ್ ದಾಸ್ ಪೈ ಆಗಿರ್ಬೋದು ಮತ್ತೆ ಕಿರಣ್ ಮಜುಮ್ದಾರ್ ಶಾ ಕೂಡ ಟ್ವೀಟ್ ಮೇಲೆ ಟ್ವೀಟ್ ಮಾಡ್ತಾ ಇದ್ರು. ಸರ್ಕಾರವನ್ನ ಟ್ವೀಟ್ ಗಳ ಮೂಲಕನೇ ಟೀಕೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಡಿಕೆಶಿನೂ ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ರು. ಕೇವಲ ಟ್ವೀಟ್ ಗಳಲ್ಲಿ ಅಥವಾ ಸಾಮಾಜಿಕ ಜಾಲತಾಣಗಳಲ್ಲಿ ಟ್ವೀಟ್ ಮಾಡುವಂತದ್ದಲ್ಲ, ಸಮಸ್ಯೆ ಇದ್ದೇ ಇರುತ್ತೆ. ಒಂದು ದೊಡ್ಡ ನಗರ ಅಂತಂದಾಗ ಸಮಸ್ಯೆ ಇದ್ದೇ ಇರುತ್ತೆ. ಆದ್ರೆ ಸಮಸ್ಯೆಯನ್ನ ಬಗೆಹರಿಸುವಂತ ನಿಟ್ಟಿನಲ್ಲಿ ಸಲಹೆಗಳನ್ನ ಕೊಟ್ಟರೆ ಸೂಕ್ತ ಅನ್ನುವಂತ ನಿಟ್ಟಿನಲ್ಲಿ ಒಂದು ಅಭಿಪ್ರಾಯನ ಕೂಡ ವ್ಯಕ್ತಪಡಿಸಿದ್ರು. ಇದ್ರ ಬೆನ್ನಲ್ಲೇನೆ ಕಿರಣ್ ಮಜುಮ್ದಾರ್ ಅವರ ನಿವಾಸದಲ್ಲಿ ಈಗ ನಿನ್ನೆ ಡಿನ್ನರ್ ಮೀಟಿಂಗ್ ಆಗಿದೆ ಅನ್ನುವಂಥದ್ದು ತಿಳಿದು ಬರ್ತಾ ಇದೆ. ಆ ಒಂದು ಡಿನ್ನರ್ ಮೀಟಿಂಗ್ ನಲ್ಲಿ ಮೋಹನ್ ದಾಸ್ ಪೈ ಆಗಿರ್ಬೋದು, ಕಿರಣ್ ಮಜುಮ್ದಾರ್ ಶಾ ಸೇರಿದಂತೆ ಬಹುತೇಕ ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಕೂಡ ಆ ಒಂದು ಸಭೆಯಲ್ಲಿ ಭಾಗಿಯಾಗಿದ್ರು. ಅಂದ್ರೆ ಆ ಒಂದು ಮೀಟಿಂಗ್ ಅಲ್ಲಿ ಭಾಗಿಯಾಗಿದ್ರು. ಆ ಒಂದು ಮೀಟಿಂಗ್ ನಲ್ಲಿ ಪಾಟ್ ಹೋಲ್ ನ ಸಮಸ್ಯೆನ ಯಾವ ರೀತಿಯಾಗಿ ಬಗೆಹರಿಸಬಹುದು, ಟ್ರಾಫಿಕ್ ಸಮಸ್ಯೆನ ಯಾವ ರೀತಿಯಾಗಿ ಬಗೆಹರಿಸಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ವಿಸ್ತಾರವಾದಂತಹ ಒಂದು ವರದಿಯನ್ನ ಕೂಡ ಕೊಟ್ಟಿದ್ದಾರೆ ಅನ್ನುವಂಥದ್ದು ತಿಳಿದು ಬಂದಿದೆ. ಅದಕ್ಕೆ ಸ್ಪಂದನೆಯನ್ನ ಮಾಡಿರುವಂತಹ ಡಿಕೆ ಶಿವಕುಮಾರ್, ನಿಮ್ಮ ಸಲಹೆಗಳನ್ನ ನೀವು ಕೊಟ್ಟಿದ್ದೀರಿ, ಯಾವ ರೀತಿಯಾಗಿ ಸಮಸ್ಯೆಗಳನ್ನ ಬಗೆಹರಿಸಬಹುದು ಅನ್ನುವಂಥದ್ದನ್ನು ಕೂಡ ನೀವು ನನ್ನ ಗಮನಕ್ಕೆ ತಂದಿದ್ದೀರಿ. ಈಗ ಸ್ಥಳದಲ್ಲಿ ಜಿಬಿಎ ಮುಖ್ಯ ಆಯುಕ್ತರು ಕೂಡ ಇದ್ದಾರೆ. ಅವರಿಗೆ ನಾನು ಸೂಚನೆಯನ್ನ ಕೊಟ್ಟು ನೀವು ಏನ್ ಸಲಹೆಗಳನ್ನ ಕೊಟ್ಟಿದ್ದೀರಿ ಆ ಒಂದು ಸಲಹೆಗಳ ಮೂಲಕ ಟ್ರಾಫಿಕ್ ಅಥವಾ ರಸ್ತೆ ಗುಂಡಿ ಬಗೆಹರಿಯುತ್ತೆ ಅಥವಾ ರಸ್ತೆ ಗುಂಡಿ ಮುಚ್ಚುವಂತ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ರಸ್ತೆ ಗುಂಡಿ ಮುಕ್ತ ಆಗತ್ತೆ ಅನ್ನುವಂಥದ್ದಾಗಿದ್ರೆ ನಿಮ್ಮ ಸಲಹೆಗಳನ್ನ ನಾವು ಸ್ವೀಕಾರ ಮಾಡ್ತೀವಿ, ಆದಷ್ಟು ಬೇಗ ನಿಮ್ಮ ಸಲಹೆಗಳನ್ನ ನಾವು ಕಾರ್ಯಗತ ಮಾಡ್ತೀವಿ ಅನ್ನುವಂತ ಒಂದು ಭರವಸೆಯನ್ನ ಕೊಟ್ಟು ಬಂದಿದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅಂದ್ರೆ ಎಲ್ಲೋ ಒಂದ್ ಕಡೆ ನಾವು ಟ್ವೀಟ್ ಅನ್ನ ಮಾಡಿದ್ರೆ ಆಗೋದಿಲ್ಲ, ಅಥವಾ ಸರ್ಕಾರದ ವಿರುದ್ಧ ನಾವು ಸಾಮಾಜಿಕ ಜಾಲತಾಣಗಳಲ್ಲಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರೆ ಆಗೋದಿಲ್ಲ. ಅದ್ರ ಬದಲಾಗಿ ನಾವು ಅವರನ್ನ ಸ್ವತಃ ಖುದ್ದು ಭೇಟಿ ಮಾಡಿ ಆನಂತರ ನಾವು ಸಮಸ್ಯೆಗಳನ್ನ ಬಗೆಹರಿಸಿದ್ರೆ ಸೂಕ್ತ ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ಮೀಟಿಂಗ್ ನಡೆದಿರುವಂತದ್ದು. ರಮ್ಯಾ, ಓಕೆ, ಥ್ಯಾಂಕ್ ಯು ಉಲ್ಲಾಸ್ ತಮ್ಮೆಲ್ಲ ಮಾಹಿತಿಗೆ.